ಬೆಂಗಳೂರಿನಲ್ಲಿ ಮಧ್ಯರಾತ್ರಿವರೆಗೂ ರಚ್ಚೆ ಹಿಡಿದ ವರುಣ. ಧಾರಾಕಾರ ಮಳೆ ನಡುವೆ ಧಗಧಗಿಸಿದ ಬಸ್. ವರುಣಾರ್ಭಟದಿಂದ ತಂದಿಟ್ಟಂತ ಅವಾಂತರಗಳಾದರೂ ಏನು? ಇನ್ನು ಎಷ್ಟು ದಿನ ರಾಜಧಾನಿಗೆ ಮಳೆಯ ಕಂಟಕ? ಸುದ್ದಿಯನ್ನು ನೋಡೋಣ. ಧಾರಾಕಾರ ಮಳೆ ನ್ಯೂಸ್ ಟಾಪ್ನಲ್ಲಿ. ರಾತ್ರಿ ಸುರಿದ ಧಾರಾಕಾರ ಮಳೆಯಿಂದ ರಾಜಧಾನಿ ಬೆಂಗಳೂರು ತೊಯ್ದು ಹೋಗಿದೆ. ಭಾರೀ ವರ್ಷಧಾರೆಯಿಂದಾಗಿ ಕೋರಮಂಗಲ ಭಾಗದ ರಸ್ತೆ ಸಂಪೂರ್ಣ ಜಲಾವೃತವಾಗಿತ್ತು. ಚರಂಡಿಯಲ್ಲಿ ಮಳೆ ನೀರು ಸರಾಗವಾಗಿ ಹರಿದು ಹೋಗಲಾಗದ ಕಾರಣ ರಸ್ತೆ ಕೆರೆಯಾಗಿ ಬದಲಾಗಿತ್ತು. ವಾಹನ ಸವಾರರು ನಿಂತ ನೀರಲ್ಲಿ ಚಲಿಸಲಾಗದೆ ಪರದಾಡುವಂತಾಯಿತು. ಕೆಲ ವಾಹನಗಳು ನೀರಲ್ಲೇ ಕೆಟ್ಟು ನಿಂತಿದ್ವು. ಬೆಂಗಳೂರು ಉತ್ತರ ಭಾಗದ ಏರ್ಪೋರ್ಟ್ ರಸ್ತೆ ಭಾರೀ ಮಳೆಯಿಂದಾಗಿ ನದಿಯಂತೆ ಪರಿವರ್ತನೆಯಾಗಿತ್ತು. ರಸ್ತೆಯಲ್ಲಿ ನಿಂತ ಮೊಣಕಾಲುದ್ದ ನೀರಿಂದಾಗಿ ವಾಹನ ಸವಾರರು ಹೈರಾಣಾದರು. ಟ್ರಾಫಿಕ್ ಜಾಮ್ನಿಂದಾಗಿ ಪರದಾಡುವಂತಾಯಿತು. ಬಿಬಿಎಂಪಿ ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ ವಾಹನ ಚಾಲಕರು ಇದೇನಾ ಬ್ರ್ಯಾಂಡ್ ಬೆಂಗಳೂರು ಅಂತ ಹಿಡಿ ಶಾಪ ಹಾಕಿದ್ರು. ಬೆಂಗಳೂರಿನ ರಿಚ್ಮಂಡ್ ರಸ್ತೆಯಲ್ಲೂ ವರುಣಾರ್ಭಟ ಸಾಲು ಸಾಲು ಅವಾಂತರಗಳಿಗೆ ಕಾರಣವಾಯಿತು. ಮೋರಿಯಲ್ಲಿ ನೀರು ಸರಾಗವಾಗಿ ಹರಿದು ಹೋಗದ ಪರಿಣಾಮ ಮೊಣಕಾಲುದ್ದ ನೀರು ತುಂಬಿಕೊಂಡಿತ್ತು. ಗುಂಡಿ ಯಾವುದೋ ರಸ್ತೆ ಯಾವುದೋ ಒಂದು ತಿಳಿಯದಾಗಿತ್ತು. ಆತಂಕದಲ್ಲಿ ವಾಹನ ಚಾಲಕರು ಪ್ರಯಾಣಿಸಿದ್ರು. ಇನ್ನು ಮಳೆಯಲ್ಲಿ ಆಂಬ್ಯುಲೆನ್ಸ್ ಒಂದು ಸಿಲುಕಿ ಪರದಾಡುವಂತಾಯಿತು. ಬೆಂಗಳೂರಿನ ಟಾಟಾ ಇನ್ಸ್ಟಿಟ್ಯೂಟ್ ಅಂಡರ್ ಪಾಸ್ ಭಾರೀ ಮಳೆಯಿಂದಾಗಿ ಜಲಾವೃತಗೊಂಡಿತ್ತು. ಆವರಣದಲ್ಲಿ 2 ಅಡಿಯಷ್ಟು ನೀರು ತುಂಬಿಕೊಂಡು ವಾಹನ ಸವಾರರ ಗೋಳು ಹೇಳತೀರದಾಗಿತ್ತು. ಆಮೆಗತಿಯಲ್ಲಿ ವಾಹನಗಳು ಚಲಿಸುವಂತಾಯಿತು. ಚರಂಡಿ ವ್ಯವಸ್ಥೆ ಸರಿಯಿಲ್ಲದೆ ಬ್ಲಾಕ್ ಆದ ಕಾರಣ ಅಂಡರ್ ಪಾಸ್ ಜಲಾವೃತವಾಗಿತ್ತು. ಬೆಂಗಳೂರು ಉತ್ತರ ತಾಲೂಕಿನಲ್ಲಿ ನಿನ್ನೆ ಮಧ್ಯಾಹ್ನ 2:30ರಿಂದಲೂ ಮಳೆ ಅಬ್ಬರಿಸಿ ಬೊಬ್ಬಿರಿದಿದೆ. ಹೆಬ್ಬಾಳದಿಂದ ಏರ್ಪೋರ್ಟ್ಗೆ ಹೋಗುವ ರಸ್ತೆ ಜಲಾವೃತವಾಗಿದ್ದ ಕಾರಣ ಕಿಲೋಮೀಟರ್ವರೆಗೂ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಬೆಂಗಳೂರಲ್ಲಿ ನಿನ್ನೆ ಸಂಜೆ ಆರಂಭವಾದ ಮಳೆ ಮಧ್ಯರಾತ್ರಿವರೆಗೂ ಬಿಟ್ಟು ಬಿಡದೆ ಅಬ್ಬರಿಸಿದೆ. ಹವಾಮಾನ ಇಲಾಖೆ ಮಾಹಿತಿ ಪ್ರಕಾರ ತಡರಾತ್ರಿವರೆಗೂ ಬೆಂಗಳೂರಲ್ಲಿ ಬರೋಬ್ಬರಿ 38.1 ಮಿಲಿಮೀಟರ್ ಮಳೆ ಸುರಿದಿದೆ. HAL ವ್ಯಾಪ್ತಿಯಲ್ಲಿ 3.4 ಮಿಲಿಮೀಟರ್ ಮಳೆಯಾಗಿದೆ. ಈ ಮಧ್ಯೆ ನಿನ್ನೆ ರಾತ್ರಿ ಬನಶಂಕರಿ 1ನೇ ಹಂತದಲ್ಲಿ ಮರದ ಬೃಹತ್ ಕೊಂಬೆ ರಸ್ತೆಗೆ ಅಡ್ಡಲಾಗಿ ಬಿದ್ದಿತ್ತು. ಕೊಂಬೆ ಬಿದ್ದ ವೇಳೆ ರಸ್ತೆಯಲ್ಲಿ ಯಾರೂ ಇರಲಿಲ್ಲ. ಹೀಗಾಗಿ ಅದೃಷ್ಟವಶಾತ್ ಅಪಾಯ ತಪ್ಪಿದೆ. ಸುದ್ದಿ ತಿಳಿದು ಸ್ಥಳಕ್ಕೆ ಧಾವಿಸಿದ ಬಿಬಿಎಂಪಿ ಸಿಬ್ಬಂದಿ ಕೊಂಬೆಯನ್ನ ಕತ್ತರಿಸಿ ರಸ್ತೆ ಸಂಚಾರಕ್ಕೆ ಅನುವು ಮಾಡಿಕೊಟ್ರು. ಬೆಂಗಳೂರಿನ ಮಹಾನಗರದ ಹಲವೆಡೆ ನಿನ್ನೆ ಮಳೆರಾಯ ಆರ್ಭಟಿಸಿದ್ದಾನೆ. ಮೆಜೆಸ್ಟಿಕ್, ಇಂದಿರಾನಗರ, HAL, ದೊಡ್ಡನಕುಂದಿ, ಮಾರತಹಳ್ಳಿ, ಕುಂದ್ಲಹಳ್ಳಿ, ಮುರುಗೇಶ್ ಪಾಳ್ಯ, ದೊಮ್ಮಲೂರು, CV ರಾಮನ್ ನಗರ, EG ಪುರ, ಶಾಂತಿನಗರ, ವಿಜಯನಗರ, ಜಯನಗರ, KR ಮಾರ್ಕೆಟ್, ಬನಶಂಕರಿ, ಮೈಸೂರು ಬ್ಯಾಂಕ್, ವಿಧಾನಸೌಧ ಸುತ್ತಮುತ್ತ ಭಾರೀ ಮಳೆ ಸುರಿದಿದೆ. ಇನ್ನು ತಗ್ಗು ಪ್ರದೇಶದಲ್ಲಿ ನೀರು ನಿಂತು ವಾಹನ ಸವಾರರು ಪರದಾಡಿದ್ರು. ರಾಜಧಾನಿ ಬೆಂಗಳೂರಲ್ಲಿ ನಿನ್ನೆ ರಾತ್ರಿ ಪೂರ ಸುರಿದ ಮಳೆ ಸಾಕಷ್ಟು ಅನಾಹುತಗಳಿಗೆ ಕಾರಣವಾಗಿದೆ. ಮಾನ್ಯತಾ ಟೆಕ್ ಪಾರ್ಕ್ ಬಳಿ ಏಕಾಏಕಿ ಬಸ್ ಒಂದು ಹೊತ್ತಿ ಉರಿದಿದೆ. KR ಪುರಂನಿಂದ ಹೆಬ್ಬಾಳ ಮಾರ್ಗ ಮಧ್ಯವಾಗಿ ಬರ್ತಾ ಇದ್ದ ಬಸ್ ಮಳೆ ನಡುವೆಯೇ ಹೊತ್ತಿ ಉರಿದಿದೆ. ಮಾನ್ಯತಾ ಟೆಕ್ ಪಾರ್ಕ್ ಬಳಿ ಮಳೆ ನಡುವೆಯೇ ಯಾವ ರೀತಿ ಬಸ್ಗೆ ಬೆಂಕಿ ಹೊತ್ತಿಕೊಳ್ತೋ ಅನ್ನೋ ಬಗ್ಗೆ ತನಿಖೆ ನಡೆಸಲಾಗ್ತಿದೆ. ಇನ್ನು ಸುದ್ದಿ ತಿಳಿದು ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ಬರುವಷ್ಟರಲ್ಲಿ ಬಸ್ ಸುಟ್ಟು ಕರಕಲಾಗಿತ್ತು. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಬಸ್ ಬೆಂಕಿ ಹೊತ್ತಿಕೊಂಡ ಪರಿಣಾಮ 3 ಕಿಲೋಮೀಟರ್ವರೆಗೂ ಟ್ರಾಫಿಕ್ ಜಾಮ್ ಉಂಟಾಗಿತ್ತು.